ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಂಬ್ತಾನೆ ಈ ದೇವರ ವಾಕ್ಯ ಮೂಲಕ ತುಂಬ ಜನರಿಗೆ ಹೊಸ ಬಲ ಸಿಕ್ಕಿದೆ. ಲೈಫಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಎಲ್ಲ ಶೋಧನೆ ಮೇಲೆ ದೇವರು ತನ್ನ ಆತ್ಮದಿಂದ ತನ್ನ ಸೇವಕರ ಮೂಲಕ ವಿಷಯವನ್ನು ಮಾತಾಡಿ ನಿಮಗೆ ಪ್ರೋತ್ಸಾಹಪಡಿಸಿದ್ದಾರೆ. ಯಾಕೆಂದರೆ ದೇವರ ವಾಕ್ಯ ಅದು ಸಜೀವವಾದದ್ದು, ಅದು ಕಾರ್ಯಸಾರ್ಥಕವಾದದ್ದು. ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ದ ವರ್ಡ್ ಆಫ್ ಗಾಡ್ ನೆವರ್ ಗೋಸ್ ಔಟ್ and returns back void without fulfilling the purpose that it has gone out for. ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ. ನಾನು ನಂಬ್ತಾನೆ ಇಷ್ಟೋ ದಿವಸಗಳಿಂದ ಅನೇಕ ಸೇವಕರ ಮೂಲಕ ನಿಮಗೆ ತುಂಬ ದೇವರ ವಾಕ್ಯ ಸಿಕ್ಕಿದೆ. ನಮ್ಮ ಜೀವನ ಇವತ್ತು ದೇವರ ವಾಕ್ಯ ಮೇಲೆ ನಾವು ಕಟ್ತಾ ಇದ್ದೇವೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ನಾವೆಲ್ಲರೂ ಸೇರಿ ಧ್ಯಾನ ಮಾಡುವಾಗ ದೇವರೇ ನನ್ನ ಹತ್ರ ಮಾತಾಡು. ನಾನು ಯಾವಾಗಲೂ ಮೆಸೇಜ್ ರೆಡಿ ಮಾಡಬೇಕಾದ್ರೆ ಅಥವಾ ಧ್ಯಾನ ಮಾಡಬೇಕಾದ್ರೆ ಯಾವಾಗಲೂ ನನ್ನ ಪ್ರಾರ್ಥನೆ ಏನೆಂದರೆ, ಸ್ವಾಮಿ ಮೊದಲು ನನ್ನ ಹತ್ರ ಮಾತಾಡು, ನನಗೆ ಈ ವಾಕ್ಯ ಎನ್ಕರೇಜ್ ಮಾಡಲಿ, ನನಗೆ ಈ ವಾಕ್ಯ ಬಿಲ್ಡ್ ಮಾಡಲಿ, ಈ ವಾಕ್ಯದ ಒಳಗಿರುವ ಸಂಗತಿಗಳನ್ನ ನನಗೆ ತಿಳಿಯಪಡಿಸಲಿ, ತಿಳಿಯೋಂಗೆ ದೇವರು ನನಗೆ ಕೃಪೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಾವೆಲ್ಲರೂ ಸೇರಿ ಇನ್ನೊಂದು ಆವರ್ತೆ ಇವತ್ತು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇಷ್ಟು ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ ಸ್ವಾಮಿ. ನಾವು ಇರುವ ಕಾಲ ನಿಮ್ಮ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಎಷ್ಟೋ ಸಮಯದಲ್ಲಿ ರೋಗದ ಸಮಯ ಇರ್ಬೋದು, ಕಷ್ಟ ದಿನಗಳ ಕಾಲ ಇರ್ಬೋದು, ಸಾಲದ ಕಾಲ ಇರ್ಬೋದು, ಶೋಧನೆಯ ಸಮಯ ಇರ್ಬೋದು, ಒಂದು ನಿರಾಶೆಯ ಒಂದು ಸಮಯ ಇರ್ಬೋದು, ಒಂದು ಅನ್ಸರ್ಟನಿಟಿದ ಸಮಯ ಇರ್ಬೋದು. ಪ್ರತಿಯೊಂದು ವಿಷಯಕ್ಕೆ ಕರ್ತನೆ ನಿಮ್ಮ ವಾಕ್ಯ ನಮಗೆ ಕಟ್ಟಿದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯುವರ್ ವರ್ಡ್ ಹ್ಯಾಸ್ ಗಾಟ್ ಲೈಫ್, ಓ ಗಾಡ್. ಯುವರ್ ವರ್ಡ್ ಇಸ್ ಅ ಲ್ಯಾಂಪ್ ಅನ್ ಟು ಅವರ್ ಫೀಟ್ ಅಂಡ್ ಅ ಲೈಟ್ ಅನ್ ಟು ಅವರ್ ಪಾತ್, ಫಾದರ್. ಇವತ್ತು ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಾಗ ನನ್ನ ಹತ್ರ ನಮ್ಮ ಹತ್ರ ಮಾತಾಡಿ ನಮ್ಮನ್ನು ಕಟ್ಟಬೇಕಂತ ಪ್ರಾರ್ಥಿಸ್ತೇವೆ. ಅಷ್ಟೇ ಅಲ್ಲ ಸ್ವಾಮಿ, ನಾವು ಬರೀ ವಾಕ್ಯ ಕೇಳುವರಾಗದಂಗೆ ಆ ವಾಕ್ಯ ನಮ್ಮ ಜೀವನದಲ್ಲಿ ನಾವು ಅದನ್ನು ಯೂಸ್ ಮಾಡಿಕೊಂಡು ಸ್ವಾಮಿ ಆ ವಾಕ್ಯ ಮೇಲೆ ನಮ್ಮ ಜೀವನವನ್ನು ಕಟ್ಟುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಇನ್ನೊಂದಾವರ್ತೆ ಸ್ವಾಮಿ, ನಮ್ಮ ಹೃದಯಗಳನ್ನು ತೆರೀರಿ ಸ್ವಾಮಿ, ನಮಗೆ ಗ್ರಹಿಸಿಕೊಳ್ಳುವ ಒಂದು ಆತ್ಮವನ್ನು ಕೊಡ್ರಿ ಸ್ವಾಮಿ. ನಾವು ವಾಕ್ಯವನ್ನು ಕೇಳಿ ನಮ್ಮ ಜೀವನದ ಮೇಲೆ ಕಟ್ಟುವಂಗೆ ನಮಗೆ ಕೃಪೆಯನ್ನು ಕೊಟ್ಟು ಸೈತಾನ ವಾಕ್ಯವನ್ನು ಕತ್ಕೊಂಡು ಹೋಗದಂಗೆ ಸ್ವಾಮಿ, ಸೈತಾನ ನಾವು ಕರ್ತನೆ ನಿಮ್ಮ ಆತ್ಮವನ್ನು ಎಲ್ಲರ ಮೇಲೆ ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತೇವೆ. ಕರ್ತನೆ, ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ನಿಮ್ಮ ವಾಕ್ಯ ಒಳ್ಳೆ ಹೃದಯ ಮೇಲೆ ಬಿದ್ದು ಫಲ ಕೊಡಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸರ್ತೆ ನಮ್ಮ ಜೀವನದಲ್ಲಿ ಸೈತಾನ ಏನೋ ಒಂದು ಹೋರಾಟ ತಗೊಂಡು ಬರ್ತಾರೆ. ಏನೋ ಒಂದು ಕೆಟ್ಟ ಸಂಗತಿ ನಮ್ಮ ಜೀವನದಲ್ಲಿ ಆಗಲಿ, ನಮ್ಮ ಜೀವನ ನಾಶವಾಗಲಿ. ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ಸೈತಾನ ನಮಗೆ ಒಬ್ಬ ಒಳ್ಳೆ ಸ್ನೇಹಿತನಂಗೆ ತೋರಿಸಿದ್ರು ಸಹ, though he may act and show himself as a good person or a good friend, always his motive is to put us down, is to destroy us. ಯಾಕೆಂದರೆ ದೇವರು ಅವರ ಸ್ವರೂಪದಲ್ಲಿ ನಿಮ್ಮನ್ನು ನನ್ನನ್ನು ಉಂಟು ಮಾಡಿದರು. ಅದನಂತರ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟರು. ಇವೆಲ್ಲ ಸಂಗತಿಗಳು ಸೈತಾನಗೆ ಮನುಷ್ಯರು ನಾಶ ಮಾಡೋದು ಒಂದೇ ಗುರಿ. ಯಾಕೆ ಇವತ್ತು ನಾವು ಎಲ್ಲ ಕಡೆ ನೋಡ್ತೇವೆ, ಹೊಸ ಹೊಸ ರೋಗಗಳು ಬರ್ತಾ ಇದೆ, ಹೊಸ ಹ್ಯಾಬಿಟ್ಸ್ಗಳು ಬರ್ತಾ ಇದೆ. ನಾವು ಕೆಲವು ಹ್ಯಾಬಿಟ್ಸ್ಗಳನ್ನು ಕೇಳಿದರೆ ನಮಗೆ ಅಷ್ಟು ಆಶ್ಚರ್ಯ ಆಗುತ್ತೆ, ಇದು ಎಲ್ಲಿಂದ ಬಂದು ಮನುಷ್ಯರನ್ನು ಹಾಳು ಮಾಡ್ತವೆ. ಕೆಲವು ಡ್ರಗ್ ಅಡಿಕ್ಸನ್ನು ನಾವು ನೋಡ್ತೇವೆ ಅಂದರೆ ಅವರು ಎಂಥ ಪೊಸಿಷನ್ನಲ್ಲಿ ಇದ್ದವರು, ಬರೀ ಒಂದು ಅಡಿಕ್ಷನಿಂದ ಅವರ ಲೈಫ್ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತು ನಮಗಿರುವ ಹ್ಯಾಬಿಟ್ಸ್ಗಳು ಇರ್ಬೋದು, ಎಷ್ಟೋ ಸಂಗತಿಗಳು. ಇನ್ ದ ಬಿಗ್ನಿಂಗ್ ಇಟ್ ಆಲ್ ಲುಕ್ಸ್ ಟು ಬಿ ಸೋ ಬ್ಯೂಟಿಫುಲ್, ಬಟ್ ಅಟ್ ದ ಎಂಡ್ ಇಟ್ ಈಸ್ ಡಿಸ್ಟ್ರಕ್ಷನ್. Why? Because Satan hates mankind. Because Jesus loves mankind. Hallelujah. ವ್ಯತ್ಯಾಸ ಇಲ್ಲಿ ಏನೆಂದರೆ, the Lord loves us. Our Father God loves us and He sent His only Son so that you and I may be saved. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಇದು ಹಂಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ನಾವು ದೇವರ ಮಕ್ಕಳಾದ ತಕ್ಷಣ ನಮ್ಮ ಮೇಲಿಂದ ಕೈ ತೆಗೆದು ಹಾಕ್ತಾನೆ ಅಂತಲ್ಲ. ಹಿ ಟ್ರೈಸ್ ಹಿಸ್ ಲೆವೆಲ್ ಬೆಸ್ಟ್
ಟು ಡೂ ಸಮಥಿಂಗ್ ಈವಲ್, ನಮ್ಗೆ ಏನಾದರೂ ಒಂದು ಕೆಟ್ಟದಾಗಲಿ, ನಾವು ನಾಶವಾಗಲಿ, ನಾವು ದೇವರನ್ನು ಬಿಟ್ಟು ದೂರ ಹೋಗಲಿ. ಆದರೆ ಪ್ರಿಯರೇ, ಲೆಟ್ ಮಿ ಎನ್ಕರೇಜ್ ಯು, ನಮ್ಮ ದೇವರ ಕೃಪೆ ಹೇಗಿದೆ ಅಂದರೆ, ನೋ ಮ್ಯಾಟರ್ ವಾಟ್ ದ ಡೆವಿಲ್ ಟ್ರೈಸ್ ಟು ಹಾರ್ಮ್, ದ ಲಾರ್ಡ್ ಟರ್ನ್ಸ್ ಇಟ್ ಫಾರ್ ಅವರ್ ಗುಡ್. ಹಾಲೆಲೂಯಾ. ಇವತ್ತು ನಾವು ಏನು ದೇವರ ವಾಕ್ಯದಿಂದ ಧ್ಯಾನ ಮಾಡ್ತೇವೆ ಅಂದರೆ, ಸೈತಾನ ಏನೇ ಹಾಳು ಮಾಡಲಿಕ್ಕೂ ಪ್ರಯತ್ನ ಪಟ್ಟರೂ ಸಹ ಸ್ವಾಮಿ ಅದನ್ನು ನಮ್ಮ ಒಳ್ಳೆಯದಕ್ಕೇ ಬದಲಾವಣೆ ಮಾಡ್ತಾರೆ. ಹಾಲೆಲೂಯಾ. ನಮ್ಮ ಜೀವನದಲ್ಲಿ ಅನೇಕ ಸರ್ತಿ ಪ್ರಶ್ನೆಗಳು, ಯಾಕೆ ಸ್ವಾಮಿ, ವೈ ಲಾರ್ಡ್ ವೈ? ಐ ಆಮ್ ಶ್ಯೂರ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಟು ದ ಲಾರ್ಡ್, ಲಾರ್ಡ್ ವೈ, ಲಾರ್ಡ್ ವೈ ಮೀ ಅಂತ ನಮಗೆ ಪ್ರಶ್ನೆ ಇರ್ಬೋದು. ಬಟ್ ಲೆಟ್ ಮಿ ಟೆಲ್ ಯು, ಫಾರ್ ಆಲ್ ಆರ್ ವೈಸ್ ದ ಲಾರ್ಡ್ ಸೇಸ್ ದಟ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಪ್ಲ್ಯಾನ್, ಐ ಹ್ಯಾವ್ ಅ ಬ್ಯೂಟಿಫುಲ್ ಪ್ಲ್ಯಾನ್. ದ ಡೆವಿಲ್ ಕಮ್ಸ್ ಟು ಡಿಸ್ಟ್ರಾಯ್ ಅಂಡ್ ಟು ಕಿಲ್, ಬಟ್ ದ ಲಾರ್ಡ್ ಹ್ಯಾಸ್ ಕಮ್ ದಟ್ ಯು ಮೇ ಲೀವ್ ಆ್ಯಂಡ್ ಹ್ಯಾವ್ ಎನ್ ಅಬಂಡೆಂಟ್ ಲೈಫ್. ದೇವರ ವಾಕ್ಯದಲ್ಲಿ ನಾವು ಯೋಹನ 10:10 ನೋಡ್ತೇವೆ, ದೇವರು ನಮಸ್ಕರ ಬಂದದ್ದು ಯಾಕೆಂದರೆ ನಮಗೆ ಸಮೃದ್ಧಿಯ ಜೀವನ ಕೊಡಲಿಕ್ಕೆ. ಸೈತಾನ ಹಾಳು ಮಾಡಲಿಕ್ಕೆ, ಕೊಯ್ಲಿಕ್ಕೆ, ಸಾಯಿಸಲಿಕ್ಕೆ ಬರ್ತಾನೆ ನಿಜ, ಆದರೆ ದೇವರು ನಮಗೆ ಸಮೃದ್ಧಿಯಾದ ಜೀವನ ಕೊಡಲಿಕ್ಕೆ ಬಂದಿದ್ದಾರೆ. ಆತನು, ಸೈತಾನ ನಮಗೋಸ್ಕರ ಇಟ್ಟು ಆಲೋಚನೆಗಳು ಎಲ್ಲ ನಾಶವಾಗಿದ್ರೂ ಸಹ ದೇವರು ಹೇಳ್ತಾರೆ, ಡೋಂಟ್ ವರಿ ಮೈ ಸನ್, ಡೋಂಟ್ ವರಿ ಮೈ ಡಾಟರ್, ಐ ವಿಲ್ ಟರ್ನ್ ಇಟ್ ಫಾರ್ ಯೋರ್ ಗುಡ್. ಹಾಗೇ ದೇವರ ವಾಕ್ಯದಲ್ಲಿ ದೇವರ ಜನರಿಗೆ ಆಗಿದೆನಾ ನಾವು ನೋಡ್ಕೊಳ್ಳುವ ಪ್ರಿಯರೇ. ಮೊದಲನೇದಾಗಿ ನಮಗೆಲ್ಲರಿಗೆ ಗೊತ್ತಿದ್ದ ಕತೆಗಳನ್ನೇ ನಾವಿವತ್ತು ಸ್ವಲ್ಪ ರಿವರ್ಸ್ ಮಾಡುವ. ನಾವು ಯೋಸೆಫನ ಕತೆಗೆ ಹೋಗುವ. ಯೋಸೆಫ ಒಬ್ಬ ಸಣ್ಣ ಹುಡುಗ, ಓಕೆ, ಅವನ ತಂದೆಗೆ ಅವನ ಮೇಲೆ ಹೆಚ್ಚಾದ ಪ್ರೀತಿ ಇದ್ದ ಕಾರಣ ಅವನಿಗೆ ಬಣ್ಣ ಬಣ್ಣದ ಒಂದು ಕೋಟನ್ನು ಕೊಟ್ಟರು. ಅಲ್ಲಿ ಆಮೇಲೆ ಅಷ್ಟೇ ಅಲ್ಲ, ಅವನಿಗೆ ಕನಸು ಬೀಳುತ್ತೆ. ಕನಸು ಯಾರು ಕೊಟ್ಟರು? ಅವನಿಗೆ ಸ್ವಾಮಿನೇ ಕೊಟ್ರ. ಅವನು ಇನ್ನೋಸೆಂಟ್ ಆಗಿದ್ದ. ಅವನು ಇನ್ನೋಸೆಂಟ್ ಆದ ಕಾರಣ ಅವನು ಏನು ಮಾಡಿದ್ದಾನೆಂದರೆ, ಅವನಿಗೆ ಬಂದ ಕನಸನ್ನು ಬಚ್ಚಿ ಇಟ್ಕೊಳ್ಳಿಲ್ಲ. ಅವನು ಹೋಗಿ ಆ ಕನಸು ಅವನ ಅಣ್ಣಂದಿಯರಿಗೆ ಹೇಳಿದರು. ಆ ಕನಸು ಅವ್ರಿಗೆ ಅಣ್ಣಂದಿಯರಿಗೆ ಕೇಳಿದಾಗ ಮೊದಲೇ ಅವನ ಮೇಲೆ ಅವ್ರಿಗೆ ಹೊಟ್ಟೆ ಕಿಚ್ಚಿತ್ತು. ಯಾಕೆ ಅವನ ಮೇಲೆ ಹೊಟ್ಟೆ ಕಿಚ್ಚಿತ್ತು? ಅವನು ಏನು ಮಾಡಿದ? ಅವ್ರ ಅಪ್ಪ ಅವನಿಗೆ ಕೊಟ್ಟದಕ್ಕೆ ಇವನ ಮೇಲೆ ಅವನ ಅಣ್ಣಂದಿರಿಗೆ ಯಾಕೆ ಹೊಟ್ಟೆ ಕಿಚ್ಚಿ ಇರಬೇಕಿತ್ತು? ಎರಡನೇದಾಗಿ ಅವನಿಗೆ ಕನಸು ಬಿದ್ದ ಮೇಲೆ ಏನೋ ಇವನೊಂದು ಕನಸು ಕಂಡಿದ್ದಾನಂತ ಹೇಳಿ ಅವ್ರು ಸುಮ್ಮನೆ ಬಿಟ್ಟಿಲ್ಲ, ಇನ್ನೂ ಅವನ ಮೇಲೆ ಕೋಪ ಹೆಚ್ಚಾಯಿತು. ಅಷ್ಟೇ ಅಲ್ಲ, ಅದಕ್ಕೆ ಸೇರಿಸಿ ಅವರ ಅಪ್ಪ ಹೇಳ್ತಾರೆ, ನಿಮ್ಮ ಅಣ್ಣಂದಿರು ಕುರಿ ಮೇಯಿಸ್ಲಿಕ್ಕೆ ಹೋಗಿದ್ದಾರೆ, ಅವರನ್ನು ನೋಡ್ಕೊಂಡು ಬಾ ಅಂತ ಹೇಳಬೇಕಾದ್ರೆ, ಸಿ ದ ಪ್ಲ್ಯಾನ್ ಆಫ್ ಗಾಡ್. Everything was happening in Joseph's life. Everything was happening in Joseph's life according to what God was planning. ದೇವರು ಯೋಚನೆ ಮಾಡ್ತಾ ಇದ್ದ ಸಂಗತಿಗಳು ಅದೇ ಸಮಯದಲ್ಲಿ ಸೈತಾನ ಯೋಸೆಫನ ವಿಷಯದಲ್ಲಿ ಯೋಚನೆ ಮಾಡ್ತಾ ಸಂಗತಿಗಳು. ದೇವರು ಯೋಸೆಫನ್ಗೆ ಕನಸು ಕೊಟ್ಟು ಅವರ ಅಪ್ಪ, ಅವನ ಅಣ್ಣಂದಿರು ಎಲ್ಲರೂ ಅವನಿಗೆ ಅಡ್ಡ ಬೀಳುವಂಗೆ, ಯೋಸೆಫ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂಗೆ ದ ಲಾರ್ಡ್ ಗೇವ್ ಹಿಮ್ ಅ ಡ್ರೀಮ್. ಆ ಕನಸು ಅವನ ಅಣ್ಣಂದಿರಿಗೆ ಹೇಳ್ತಾನೆ. ಅದನ್ನು ಸೈತಾನ ತಗೊಂಡು, ನಾನು ಈ ಹುಡುಗನನ್ನು ನಾಶ ಮಾಡಬೇಕಂತ ಯೋಚನೆ ಮಾಡಿ ಅವರ ಅಣ್ಣಂದಿಯರ ಒಳಗೆ ಕೆಲಸ ಮಾಡಿ ನೀರಿಲ್ಲದ ಬಾವಿಲಿ ಅವನನ್ನಲ್ಲಿ ಹಾಕಿ, ಅಷ್ಟೇ ಅಲ್ಲ, ಅಲ್ಲಿಂದ ತಗೊಂಡೋಗಿ ಅವನನ್ನು ಮಾರಾಟ ಮಾಡಿ, ಅಲ್ಲಿ ಮಾರಾಟ ಮಾಡಿದ ಮೇಲೆ ಪೋಟಿಫರ ಮನೆಯಲ್ಲಿ ಅವನಿದ್ದು ಒಂದು ಗುಲಾಮ ಥರ ಎಲ್ಲ ಅವನ ಜೀವಿತದಲ್ಲಿ ಆಗ್ತಾಯಿತ್ತು. ಸೈತಾನಗೆ ಭಾಳ ಖುಷಿ ಆಗ್ತಾಯಿತ್ತು. ಯೋಸೆಫನ ಲೈಫ್ ಅಂತೂ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾನೆ. ಪ್ರಿಯರೇ, ಒಬ್ಬರ ಜೀವಿತದಲ್ಲಿ ಸೈತಾನ ಕಾರ್ಯ ಮಾಡ್ತಾನೆ. ಅವನು ಇದನ್ನು ಪ್ಲ್ಯಾನ್ ಮಾಡ್ತಾನೇನೆಂದರೆ, ದೇವರು ಯೋಸೆಫನ್ಗೆ ಒಂದು ಕನಸನ್ನು ಕೊಟ್ಟರು. ದೇವರು ಯೋಸೆಫನ ವಿಷಯದಲ್ಲಿ ಇಟ್ಟ ಆಲೋಚನೆ ಉನ್ನತವಾದ ಇತ್ತು. ದೇವರು ಯೋಸೆಫನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಬೇಕೆಂದರೆ, ಅವನ ಅಣ್ಣಂದಿಯರನ್ನು ಉಪಯೋಗಿಸಿ ಯೋಸೆಫನ್ಗೆ ಆದಷ್ಟು ಇಷ್ಟು ಸಾಧ್ಯ ಇದೆನೋ ಅಷ್ಟು ಕೇಡು ಅವನ ಜೀವಿತದಲ್ಲಿ ಆಗಲಿ ಅಂತ ಹೇಳಿ ಅವನು ಸೈತಾನ ಯೋಸೆಫನ ಜೀವಿತದಲ್ಲಿ ಕೆಲಸ ಮಾಡ್ತಾಯಿದ್ರು. ಯೋಸೆಫ ಪೋಟಿಫರ ಮನೇಲಿ ಇರಬೇಕಾದ್ರೆ ಯಥಾರ್ಥವಾಗಿ ಕೆಲಸ ಮಾಡ್ತಾಯಿದ್ರು.
ಅವನಿಗೆ ಬೇರೆ ಯಾವುದೂ ಆಲೋಚನೆ ಇರಲಿಲ್ಲ. ಅವನೊಂದು ಬೇರೆ ದೇಶದಲ್ಲಿ ಒಂದು ಗುಲಾಮಾಗಿದ್ದ. ಅವನ ಜೀವಿತದಲ್ಲಿ ಹಿನ್ನೆಲೆ ಜೀವಿತ ಅವನು ಯೋಚನೆ ಮಾಡುವಾಗ ಹಿ ವಾಸ್ ಡಿಪ್ರೆಸ್ಡ್, ಹಿ ವಾಸ್ ಹಾರ್ಟ್ ಬ್ರೋಕನ್, ಹಿ ವಾಸ್ ಫೀಲಿಂಗ್ ಲೋನ್ಲಿ. ಯಾಕೆಂದರೆ ಬೇರೆ ದೇಶದಲ್ಲಿ ಒಬ್ಬ ಸ್ಲೇವ್ ಆಗಿ ಅಲ್ಲಿ ಒಬ್ಬ ಗುಲಾಮ್ ಆಗಿ ಅಲ್ಲಿ ಇದ್ಕೊಂಡು ಭಾಷೆ ಬೇರೆ, ಜನರು ಬೇರೆ, ಅವನು ಪ್ರೀತಿ ಮಾಡಿದ ಒಂದು ತಂದೆ, ಅವನ ಅಣ್ಣಂದಿಯರು ಬೇರೆ ದೇಶದಲ್ಲಿದ್ದಾರೆ. ಈ ಒಂದು ಆಲೋಚನೆಯಲ್ಲಿ ಅವನು ಇರಬೇಕಾದ್ರೆ ಪೋಟಿಫರನ ಹೆಂಡತಿಯ ಕಣ್ಣು ಅವನ ಮೇಲೆ ಬಿತ್ತು. ಅಷ್ಟೇ ಅಲ್ಲ, ಅವನು ಅವಳ ಆಸೆಯನ್ನು ಪೂರ್ತಿ ಮಾಡಲಿಲ್ಲ. ಅದಕ್ಕೆ ಪೋಟಿಫರ ಹೆಂಡತಿ ಅವನ ಮೇಲೆ ಸುಳ್ಳು ಅಪವಾದನೆ ಹಾಕಿದ್ರು. Everything was happening, ಪ್ರಿಯರೇ. This was all the dots that were happening in Joseph's life. Everything that was happening, Satan was rejoicing. Yes, this man is going to be defeated. Yes, this man has no future. Yes, this man's life is over. ಎಂದೂ ಸೈತಾನ ಯೋಚನೆ ಮಾಡಿರ್ಲಿಕ್ಕಿಲ್ಲ that something good can happen to Joseph. ನಮ್ಮ ಜೀವಿತದಲ್ಲಿನೂ ನಾವು ಇಷ್ಟೋ ಸರ್ತಿ ಹೇಳ್ತೇವೆ, ಒಂದರ ಮೇಲೆ ಒಂದು. ಸಿಸ್ಟರ್, ನಮಗೆ ಕಷ್ಟಗಳು ಬಿಟ್ಟೇ ಹೋಗ್ತಾ ಇಲ್ಲ. ನಮಗೆ ಫೋನ್ ಕಾಲ್ ಬಂದಾಗ ಕೆಲವರು ಅಳ್ತಾರೆ. ಇನ್ನು ಒಂದು ಪ್ರಾಬ್ಲಮ್ ಮುಗೀತು ಅಂತ ನಾವು ಹೇಳಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಪ್ರಾರಂಭ ಆಗುತ್ತೆ. ಇಷ್ಟೋ ಸರ್ತೆ ಸುತ್ತು ಕಡೆಯಿಂದ ಪ್ರಾಬ್ಲಮ್ ಬರುತ್ತೆ. ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗಲ್ಲ. ಪ್ರಿಯರೇ, ದ ಡೆವಲ್ ಇಸ್ ಟ್ರೈಯಿಂಗ್ ಇಸ್ ಲೆವೆಲ್ ಬೆಸ್ಟ್ ಟು ಪುಟ್ ಯು ಡೌನ್, to finish you, to see that you don't achieve what God wants you to achieve, to see that you are not going to glorify God. ಯೆಹೋವನ ನಾಮ ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಬರಬಾರ್ದು. ದ ನೇಮ್ ಆಫ್ ದ ಲಾರ್ಡ್ ಶುಡ್ ನಾಟ್ ಬಿ ಗ್ಲೋರಿಫೈಡ್ ಇನ್ ಯೋರ್ ಲೈಫ್ ಆ್ಯಂಡ್ ಇನ್ ಮೈ ಲೈಫ್ ಅಂತ ಹೇಳಿ ಹಿ ಟ್ರೈಸ್ ಇಸ್ ಲೆವೆಲ್ ಬೆಸ್ಟ್. ಹಿಯರ್ ವಿ ಸಿ, ಇಲ್ಲಿ ನಾವು ನೋಡ್ತೇವೆ ಯೋಸೆಫನ ಜೀವಿತದಲ್ಲಿ ಅವನಿಗೆ ಕಡೆಗೆ ಏನಾಯ್ತು ಅಂದರೆ ಹಿ ವಾಸ್ ಇನ್ ದ ಪ್ರಿಸನ್. ಏನು ತಪ್ಪು ಮಾಡದೇ ಇದ್ರೂ ಸಹ ಅವನಿಗೆ ಸೆರೆಮನೆಯಲ್ಲಿ ಹಾಕಿದ್ರು. ಈ ಎಲ್ಲ ಕಥೆಗಳು ನಮಗೆ ಗೊತ್ತಿದೆ ಪ್ರಿಯರೇ. Everything we know, but we don't know that the Lord's hand was upon Joseph. ಇದು ಎಲ್ಲ ದಾಟಿ ಹೋಗಬೇಕಾದ್ರೆ ನನಗೆ ನೀವು ಪ್ರಶ್ನೆ ಆಗ್ಬೋದು, ಯೋಸೆಫನ್ಗೆ ಹೆಂಗೆ ಗೊತ್ತಾಗಬೇಕು ದೇವರು ಅವನ ಸಂಗಡ ಇದ್ದರೆ? ಯೋಸೆಫನ್ಗೆ ಹೆಂಗೆ ಆಲೋಚನೆ ಬರ್ಬೋದೇನೆಂದರೆ, ನನಗೆ ಆಗ್ತಾ ಇರುವ ಸಂಗತಿಗಳು ಎಲ್ಲ ನನ್ನ ಕೇಡಿಗೆನೇ ಆಗ್ತಾ ಇದೆ ಅಥವಾ ನನ್ನ ಒಳ್ಳೆಯದಕ್ಕೆ ಆಗ್ತಾ ಇದೆ. ಆದರೆ ಪ್ರಿಯರೇ, ದೇವರ ಆಲೋಚನೆ ಉನ್ನತವಾದದ್ದು. ಸೈತಾನ ನಿಮ್ಮನ್ನು ನನ್ನನ್ನು ನಾಶ ಮಾಡಲಿಕ್ಕೆ ಸದಾ ಪ್ರಯತ್ನ ಮಾಡ್ತಾನೆ. ಕಡೆಗೆ ಯೋಸೆಫನ್ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ರು. ಅಲ್ಲಿ ಸಹ ಇನ್ನು ಅವನ ಹೊರಗೆ ಬರೋ ಚಾನ್ಸೇ ಇಲ್ಲ ಅಂತ ಒಂದು ಆಲೋಚನೆ, ಒಂದು ಸಂದರ್ಭ ಇರುವಾಗ ದ ಲಾರ್ಡ್ ಪರ್ಫಾರ್ಮ್ಡ್ ಅ ಮಿರಕಲ್ಲೆಸ್ಲಿ ಅಲ್ಲಿದ್ದ ಫರೋಗೆ ಒಂದು ಕನಸು ಬಿತ್ತು. ಆ ಕನಸಿನ ಅರ್ಥ ಯೋಸೆಫ್ ಹೇಳಿದ ಪ್ರಿಯರೇ. ಆ ಕನಸಿನ ಅರ್ಥ ಹೇಳಿದ ಕಾರಣ ದ್ಯಾಟ್ ಸೀಮ್ಡ್ ಗುಡ್ ಟು ಫ್ಯಾರೋ. ಅದಕ್ಕೆ ಫರೋ ಹೇಳ್ತಾನೇನೆಂದರೆ, ನಿಮಗೆ ಒಂದು ಪೊಸಿಷನ್ ಕೊಡ್ತಾನೆ, ಯು ವಿಲ್ ಬಿ ದ ಗವರ್ನರ್. ನೀನು ಈ ಐಗುಪ್ತದ ಒಂದು ಗವರ್ನರ್ ಆಗಿ ನಾನು ನಿನ್ನನ್ನು ಅಪಾಯಿಂಟ್ ಮಾಡ್ತೇನೆ. ಪ್ರಿಯರೇ, ದ ಡೆವಲ್ ವಾಸ್ ಆಲ್ ದ ಟೈಮ್ ಏಮಿಂಗ್ ಎಟ್ ಜೋಸೆಫ್ ಟು ಫಿನಿಶ್ ಹಿಮ್. ಅವನ ಕತೆ ಮುಗಿಬೇಕು. ಅವನಿಗೆ ದೇವರು ಕೊಟ್ಟ ಕನಸು ಕಂಪ್ಲೀಟ್ ಆಗಬಾರ್ದು, ಅವನು ನಾಶವಾಗಬೇಕು ಅಂತ ಹೇಳಿ ದ ಡೆವಲ್ ಕೆಪ್ಟ್ ವಾಕಿಂಗ್ ಅಗೇನ್ಸ್ಟ್ ಜೋಸೆಫ್ಸ್ ಲೈಫ್. ಹ್ಯಾಸ್ ದ ಲಾರ್ಡ್ ಗಿವನ್ ಯು ಅ ವರ್ಡ್? Has the Lord given me a word? Let us cling on to the word. No matter how hard the devil tries to come against the word of God, the word of God says that the word from the Lord will never return back void. ದೇವರ ಮಾತಿಗೆ, ದೇವರು ದ ಪ್ರಾಮಿಸಸ್ಗೆ ಅಷ್ಟು ಶಕ್ತಿ ಇದೆ ಪ್ರಿಯರೇ. ಸೈತಾನ ಸದಾ ಪ್ರಯತ್ನ ಮಾಡ್ತಾನೆ ಟು ಪುಟ್ ಅಸ್ ಡೌನ್, to discourage, so that we may give up, so that we may say nothing is going to work. The Lord is not interested in me. ಸ್ವಾಮಿಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲ, ಸ್ವಾಮಿ ನನ್ನ ಮೇಲೆ ದೃಷ್ಟಿನೇ ಇಡ್ತಾ ಇಲ್ಲ ಅಂತ ಏನೆಲ್ಲ ಆಲೋಚನೆಗಳು ಬಂದರೂ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯೋಸೆಫನ ಕತೆ ನಾವು ಸಂಡೇ ಸ್ಕೂಲಲ್ಲಿ ಇರುವಾಗ ಕಲ್ತಿದ್ದೇವೆ ಪ್ರಿಯರೇ. ಏನು ಹೇಳ್ತಾ ಇದ್ದಾನೆಂದರೆ, ಸೈತಾನ ಸದಾ ಪ್ರಯತ್ನ ಪಟ್ಟರು ಸಹ God turns it for our good.
ಏನಾಯಿತು? 7 ವರ್ಷ, there was 7 years of plenty and 7 years of famine. ಯಾರಿಗೆ ಗೊತ್ತಿತ್ತು ಐಗುಪ್ತ ದೇಶದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ? ಯಾರಿಗೆ ಗೊತ್ತಿತ್ತು ಇಡೀ ಐಗುಪ್ತದಲ್ಲಿ ಒಬ್ಬರಿಗೂ ಕನಸಿನ ಅರ್ಥ ಹೇಳಲಿಕ್ಕೆ ಆ ವಿಸ್ಡಮ್ ಇರಲಿಲ್ಲ, ಆ ನಾಲೆಜ್ ಇರಲಿಲ್ಲ. ಒನ್ ಸಿಂಪಲ್ ಸ್ಮಾಲ್ ಬಾಯ್ who was a slave, who was sold into the Moabs, and from there to Egypt. ಇಂತನ ಮೇಲೆ ತಪ್ಪು ಅಭಿಪ್ರಾಯ, ತಪ್ಪು ಒಂದು ಫಾಲ್ಸ್ ಎಲಿಗೇಷನ್ ಅವನ ಮೇಲೆ ಹಾಕಿದವ, ಒಂದು ಸೆರೆಮನೆಯಲ್ಲಿ ಇರುವ ಅವನಿಗೆ ದೇವರ ಆತ್ಮ ಆ ಕನಸಿನ ಅರ್ಥ ಹೇಳುವ ಶಕ್ತಿ ಕೊಟ್ಟರು. Hallelujah. Whose work is this? The devil is trying his best to destroy Joseph's life. The devil is trying his best to destroy your life. But on the other side, the Lord is working. ನನಗೆ ಕೆಲವು ಸಂಗತಿಗಳು, ಸರ್ಟನ್ ಸೇಯಿಂಗ್ಸ್ ಐ ಲೈಕ್ ಅ ಲಾಟ್. ಅದರಲ್ಲಿ ಒಂದೇನೆಂದರೆ, ಕಣ್ಣಿಗೆ ಕಾಣದಿರುವ ಕೈಗಳು ಕೆಲಸ ಮಾಡ್ತಾನೆ ಇದೆ. The dots that God has put in our life, ಸ್ವಾಮಿನೇ ಅದನ್ನು ಫಿಲ್ ಮಾಡ್ತಾ ಹೋಗ್ತಾ ಇದ್ದಾರೆ. Joseph is clueless. Joseph has no idea of what is happening. ಅಂತ ಸಮಯದಲ್ಲಿ ಪ್ರಿಯರೇ, the famine was so bad. ಅವನ ಅಣ್ಣಂದಿಯರಿಗೆ ಅವನ ಕಡೆಗೆ ಬರುವ ದಿನ ಬಂತು. A time came when his brothers had to come to meet Joseph. ಮೊದಲನೇ ಸರ್ತಿ ಅವ್ರು ಬಂದಾಗ he doesn't reveal who he is. ನೀವು ವಾಕ್ಯದಲ್ಲಿ ಓದ್ಕೊಂಡು ಹೋಗ್ಬೋದು, ಆದಿಕಾಂಡದಲ್ಲಿ you read the beautiful story. Joseph doesn't reveal, but Joseph knows that they are his brothers. ಅವ್ರಿಗೆ ಆಲೋಚನೆನೂ ಇಲ್ಲ. ಅವರು ಒಂದನ್ನು ಯೋಚನೆ ಮಾಡಿರ್ಬೇಕೆಂದ್ರೆ their brother is gone completely ಅಂತ. But think what God has for them, what God has for Joseph. ಇನ್ನೊಂದು ಸರ್ತಿ ಅವ್ರು ತಿರುಗಿ ಬಂದಾಗ ಜೋಸೆಫ್ ರಿವೀಲ್ಸ್ ಹಿಮ್ಸೆಲ್ಫ್ ಟು ಹಿಮ್. ಆ ಮಾತು ಎಷ್ಟು ಸುಂದರವಾಗಿದೆ. ಲೆಟ್ ಮಿ ರೀಡ್ ದಟ್ ವರ್ಡ್ ಫಾರ್ ಯು. ಅದು ಆದಿಕಾಂಡ 45ನೇ ಅಧ್ಯಾಯ 5ನೇ ವಚನದಿಂದ. Genesis chapter 45 verse 5 onwards, it says, "Now therefore be not grieved nor angry with yourselves that ye sold me hither, for God sent me here before you to preserve your lives." ಯೋಸೆಫ ಹೇಳ್ತಾನೆ ಅವ್ರ ಅಣ್ಣಂದಿಯರಿಗೆ, when he revealed himself, he says, don't feel bad. ನೀವು ಬೇಸರಗೊಳ್ಬೇಡ್ರಿ. Don't curse yourself. Joseph's brothers were stunned. They were astonished. They were surprised. They couldn't believe their eyes. They couldn't believe their ears that it is the same Joseph who is speaking to them. It's the same Joseph who is standing in front of them. ಅವ್ರಿಗೆ ಯೋಚನೆ ಮಾಡಲಿಕ್ಕೂ ಆಗಿಲ್ಲ ಪ್ರಿಯರೇ. ಅಂಥ ಸ್ಥಳದಲ್ಲಿ ನಾನು ಮಾತ್ರ ಇಡ್ತಿದ್ರೆ ಇದೇ ಸಮಯ ಸೇಡ್ ತೀರಿಸ್ಕೊಳ್ಬೇಕು ಅಂತ I would have planned. But Joseph says here something very beautiful. He knew God's plan. He knew. ಯೋಸೆಫ್ಗೆ ಒಂದನ್ನು ಗೊತ್ತಿತ್ತೇನೆಂದರೆ, ಸೈತಾನ ನನ್ನನ್ನು ನಾಶ ಮಾಡಬೇಕಂತ ಪ್ರತಿನಿತ್ಯ ನನ್ನ ಒಳಗಿದ್ದ ವಿಷನನ್ನು ಅದು ಹಾಳು ಮಾಡಬೇಕು, ಅದು ಫುಲ್ಫಿಲ್ ಆಗಬಾರ್ದು ಅಂತ ಹೇಳಿ Satan tried his best. But thanks be to God, who is the one who turns the evil thoughts of Satan into something beautiful. Hallelujah, hallelujah. ಯಾರು ಯೋಚನೆ ಮಾಡ್ಬೋದು ಒಬ್ಬನನ್ನು ಒಂದು ಸ್ಲೇವ್ ಆಗಿ, ಒಂದು ಗುಲಾಮ ಆಗಿ ಮಾರಲ್ಪಟ್ಟ ಒಂದು ದೇಶದಲ್ಲಿ, ಅದು ಅವನ ಮೇಲೆ ತಪ್ಪು ಅಭಿಪ್ರಾಯ ಆಗಿದ್ದ ಒಬ್ಬ ಹುಡುಗನ ಮೇಲೆ ಅಂಥ ಒಂದು ಪೊಸಿಷನ್ ಬರ್ಬೋದಾ? That is what God does. Hallelujah, hallelujah. He turns every evil plan of the devil to be something beautiful. Hallelujah. ನಿಮ್ಮ ಜೀವಿತದಲ್ಲಿ ಆಗಬಾರ್ದು ಸಂಗತಿಗಳಾಗ್ತಾ ಇದೆನಾ? ಅಯ್ಯೋ ನಾವು ಹಿಂಗೆ ಆಗತ್ತೆ ಅಂತ ಯೋಚನೆನೇ ಮಾಡಿಲ್ಲ ಅಂತ ನೀವು ಹೇಳ್ತೀರಾ? Things are going the other way around. Things are not going according to what you planned. ನಾವು ಯೋಚನೆ ಮಾಡಿದ್ದೇ ಒಂದು, ನಮ್ಮ ಜೀವನದಲ್ಲಿ ಆದದೇ ಒಂದು. ಪ್ರಿಯರೇ, ನೀವು ಏನೇ ಯೋಚನೆ ಮಾಡಿರ್ಬೋದು, ಸೈತಾನ ನಿಮ್ಮ ಜೀವಿತದಲ್ಲಿ ಏನೇ ಹಾಳು ಮಾಡಲಿಕ್ಕೆ ಬಂದಿರ್ಬೋದು. ಯೋಸೆಫನ ಜೀವಿತದಲ್ಲಿ ಏನು ಉಳಿತಂತ? ಅವನು ಪಾಪ ಇದ್ದದ್ದು ಒಂದು ಸೆರೆಮನೆಯಲ್ಲಿ. ಬಟ್ ವಾಟ್ ಗಾಡ್ ಕ್ಯಾನ್ ಡೂ, ಐ ವಾಂಟ್ ಯು ಆಲ್ ಟು ನೋ ಟುಡೇ. ಈ ಕತೆ ನಮಗೆ ಗೊತ್ತಿದೆ, ನಾನೇ ಎಷ್ಟೋ ಸರ್ತೆ ಈ ವಿಷಯದಲ್ಲಿ ಪ್ರಸಂಗ ಮಾಡಿದ್ದಾನೆ. ಬಟ್ ಸ್ಟಿಲ್ ಐ ಲವ್ ದಿಸ್ ಸ್ಟೋರಿ. ಯಾಕೆಂದ್ರೆ ಅವನು ಹೇಳ್ತಾನೆ ಅಂದರೆ, ಡೋಂಟ್ ಫೀಲ್ ಬ್ಯಾಡ್.
ನೀವು ಬೇಸರಗೊಳ್ಬೇಡ್ರಿ ಪ್ರಿಯರೇ. ಗಾಡ್ ಹ್ಯಾಡ್ ಅ ಪ್ಲ್ಯಾನ್. ಏನು ಪ್ಲ್ಯಾನ್ ಇತ್ತೆಂದರೆ, ಹೌದು ನೀವು ಅವನನ್ನು ಮಾಡ್ತೀರಾ, ಮಾರ್ರಿ. ಅವನ ಮೇಲೆ ತಪ್ಪು ಅಲಿಗೇಷನ್ ಬರುತ್ತೇನಾ, ಬರಲಿ. ಅವನಿಗೆ ಸೆರೆಮನೆಯಲ್ಲಿ ಹಾಕ್ತೀರಾ, ಹಾಕ್ರಿ. ಸೈತಾನಾಗೆ ಅವ್ನು ಫುಲ್ ಫ್ರೀಡಮ್, ಏನು ಬೇಕಾದನ್ನು ಮಾಡ್ರಿ, ನೀನು ಏನು ಬೇಕಾದು ಮಾಡಿದ್ರು ಸಹ ಐ ನೋ ವಾಟ್ ಐ ಆಮ್ ಡೂಯಿಂಗ್, ಐ ನೋ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಗೋಯಿಂಗ್ ಟು ಟರ್ನ್ ಎವ್ರಿಥಿಂಗ್ ಬ್ಯೂಟಿಫುಲ್. ಪ್ರಿಯರೇ, ಎಲ್ಲಿ ಇದ್ದ ಯೋಸೆಫ ಎಲ್ಲಿಗೆ ಬಂದು ಅವ ಒಬ್ಬ ಮನುಷ್ಯ ಒಂದು ಕನಸಿನ ಅರ್ಥ ಹೇಳುವ ಕಾರಣ ಇಷ್ಟೋ ಜನರಿಗೆ 7 ವರ್ಷ ಬರಕಾಲ ಇರುವಾಗ 7 ವರ್ಷ ಜನರಿಗೆ ಬೇಕಾದಷ್ಟು ಆಹಾರ ಸಿದ್ಧ ಮಾಡಲಿಕ್ಕೆ ದೇವರು ಒಬ್ಬ ಮನುಷ್ಯನ ಉಪಯೋಗಿಸಿದ್ರು. ಯಾರೆಂದರೆ ಯೋಸೆಫ. Hallelujah, hallelujah. The one who was downtrodden, the one who was put to shame, the one who was sold, the one who was rejected, the one who was hated, the one who was supposed to be killed. ಇವೆಲ್ಲ ಒಬ್ಬನ ಜೀವಿತದಲ್ಲಿ ಆಗಬೇಕು. ಸೈತಾನ ಇಷ್ಟೊಂದು ಆಲೋಚನೆ ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ. ಇವರ ನಾಶವಾಗಬೇಕು, ಇವರ ಬಿಸ್ನೆಸ್ ಮೇಲೆ ಬರಬಾರ್ದು, ಇವರಿಗೆ ರೋಗ ಬರಬೇಕು, ಇವರಿಗೆ ಯಾರು ಸಪೋರ್ಟ್ ಮಾಡಬಾರ್ದು, ಇವರಿಗೆ ಎಲ್ಲ ಕಡೆಯಿಂದ ಅವಮಾನ ಆಗಬೇಕು. He has tried his level best to crush us, but the Lord says you are not going to be crushed. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಕ್ರಶ್. ಈ ಬಾತ್ಕೋಳಿ ವಿಷಯದಲ್ಲಿ ನನಗೆ ಯಾವಾಗಲೂ ನೆನಪು ಬರುತ್ತೆ ಅಂದರೆ, ನಾವು ವಾಕ್ಗೆ ಹೋಗಬೇಕಾದ್ರೆ ಆ ಲೇಕಲ್ಲಿ ಇಷ್ಟೊಂದು ಬಾತ್ಕೋಳಿಗಳು, ಅದು ತಾಯಿ ಮತ್ತು ಮಕ್ಕಳು ಎಲ್ಲ ದೇ ವಿಲ್ ಬಿ ಸ್ವಿಮ್ಮಿಂಗ್. ಸಡನ್ಲಿ ಎಲ್ಲ ಬಾತ್ಕೋಳಿ ಕಲೆಗೆ ಹೋಗ್ಬಿಡುತ್ತೆ. ವಿ ಡೋಂಟ್ ಸಿ ಒನ್ ಸಿಂಗಲ್ ಡಕ್, ಏನೂ ಕಾಣಲ್ಲ. ಇಷ್ಟೋ ದೂರ ನಾವು ನಡ್ಕೊಂಡೋದ ಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ಎಲ್ಲ ಬಾತ್ಕೋಳಿದು ತಲೆ ಮೇಲೆ ಬರುತ್ತೆ. ನೋ ವಾಟ್, ಇಷ್ಟೇ ಆ ಬಾತ್ಕೋಳಿಗೆ ನಾವು ನೀರು ಒಲೆಗೆ ಮುಳುಗಿಸಿದ್ರೂ ಸಹ ಅದು ಮುಳುಗಿ ಹೋಗುವುದಿಲ್ಲ, ಅದು ತಿರುಗಿ ಮೇಲೆ ಬರುತ್ತೆ. ದ್ಯಾಟ್ ಈಸ್ ವಾಟ್ ವಿ ಆರ್. We are different because He holds our future. We are different because though the devil, who is our enemy, tries to destroy us, the Lord says, cheer up, cheer up. Did Joseph ever think when he was in the palace? ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಅಂದರೆ ಅವ ಶೇವ್ ಮಾಡ್ಕೊಳ್ಳಿಲ್ಲ, ನಮ್ಮ ಹಾಕಿದ ಬಟ್ಟೆ ವಾಸ್ ಅ ಪ್ರಿಸನ್ ಕ್ಲೋತ್ಸ್. ಯಾಕೆ ನಾವು ನೋಡ್ತೇವೆ ಅಂದರೆ, ವೆನ್ ಫ್ಯಾರೋ ಕಾಲ್ಸ್ ಹಿಮ್, he goes and shaves himself. Maybe he takes a nice shower, maybe he changes his clothes, he comes out to be presentable before Pharaoh. ಈ ಒಂದು ಒಳ್ಳೆ ಒಂದು ಅಪಿಯರೆನ್ಸ್ ಇಂದ ಅವನು ಹೊರಗೆ ಬರ್ತಾನೆ. ಪ್ರಿಯರೇ, ಅವನಿಗೆ ಅವಾಗಲೂ ಗೊತ್ತಿಲ್ಲ ಏನೆಂದರೆ, the Lord is turning all that the devil I wanted to do, the Lord is turning it for his good. Days are going to be changed, his future is going to be changed. What the devil said is finished, the Lord says it is your beginning. Amen, amen. ನಾವು ಸೋತು ಹೋಗಿ ಹೇಳ್ತವೇನೆಂದರೆ, ಇನಫ್ ಈಸ್ ಇನಫ್, ನನಗೆ ಸಾಕಾಗಿದೆ, ನನಗೆ ಇನ್ನೂ ಫೈಟ್ ಮಾಡುವ ಶಕ್ತಿ ಇಲ್ಲ, ನಾನು ಯಾವುದಕ್ಕೆ ಕೈ ಹಾಕ್ತಾನೋ ಎಲ್ಲ ಫೇಲ್ಯೂರು. ಈ ವಿಷಯ ಯೋಸೆಫು ಹೇಳಿರಬೇಕು. ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ನನ್ನ ಅಣ್ಣಂದಿರು ನನ್ನ ಮೇಲೆ ಅಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ. ನಾನು ಏನು ತಪ್ಪು ಮಾಡಿದ್ದಾರೆ ಅಂತ ನನಗೆ ಅವರು ನೀರಿಲ್ಲದ ಬಾವಿಲಿ ಹಾಕಿದರು. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಅವ್ರು ಮಾರಿದರು. ಅಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಪೋಟಿಪ್ಪರಿಗೆ ನನ್ನ ಮೇಲೆ ದಯೆ ಇತ್ತು. ಅಲ್ಲಿ ಅವನ ಹೆಂಡತಿ ಯಾಕೆ ಅವಳ ಕಣ್ಣು ನನ್ನ ಮೇಲೆ ಬಿತ್ತು. 101 ವಾಯ್ಸ್ even we have, right? 101, Lord, what have I done? Let me tell you something. It is not the Lord, it's the devil who is behind us to crush us, to destroy us, to make us to give up. But God says that from prison to palace. Hallelujah. From prison to palace. ಅದು ಒಂದು ಮಾತು. ಇನ್ನೊಂದು ಸರ್ತಿ ನಾನು ಓದ್ತಾನೆ, ಅವನೇನು ಹೇಳ್ತಾನೆ ಅಂದರೆ, do not be grieved nor angry, for God did send me before you to preserve your lives. Hallelujah. Joseph became a blessing. Joseph became a blessing to all mankind of those days. ಅದೇ ರೀತಿಯಲ್ಲಿ ಪ್ರಿಯರೇ, ರಿಮೆಂಬರ್ ಒನ್ ಥಿಂಗ್, ದೇವರು ಇಟ್ಟ ಆಲೋಚನೆಗಳು ನಿಮಗೋಸ್ಕರ ನನ್ಗೋಸ್ಕರ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಇಟ್ will be fulfilled. Don't give up.